ದೇವಾಲಯಕ್ಕೆ ನುಗ್ಗಿ ದೇವಸ್ಥಾನದಲ್ಲಿ ಈಗಾಗಲೇ ದೇವರ ಮೂರ್ತಿಯನ್ನ ಕಿಡಿಗೇಡಿ ಭಗ್ನಗೊಳಿಸಿರುವಂತಹ ಘಟನೆ ನಡೆದಿದೆ. ದೇವಾಲಯಕ್ಕೆ ನುಗ್ಗಿ ದೇವರ ಮೂರ್ತಿಯನ್ನ ಕಿಡಿಗೇಡಿ ಭಗ್ನಗೊಳಿಸಿದ್ದು ಇತಿಹಾಸ ಪ್ರಸಿದ್ಧ ಬಳಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಕೃತ್ಯವನ್ನ ಎಸಗಿದ್ದಾನೆ ಕಿಡಿಗೇಡಿ. ತಡರಾತ್ರಿ ದೇವಾಲಯದ ಹೆಂಚು ತೆಗೆದು ಒಳನುಗ್ಗಿದ್ದಾನೆ ಇದ್ದ. ದೇವಾಲಯದೊಳಗೆ ಪ್ರವೇಶಿಸಿ ದಾಂಧಲೆ ಮಾಡಿದ್ದು, ತದನಂತರ ಮೂರ್ತಿಯನ್ನ ಈಗಾಗಲೇ ಭಗ್ನಗೊಳಿಸಿದ್ದು ತಡರಾತ್ರಿ 2ಕ್ಕೆ ಕಪ್ಪು ಬಣ್ಣದ ಥಾರ್ ಜೀಪ್ನಲ್ಲಿ ಈತ ಬಂದಿರ್ತಾನೆ. ಗೋಪಾಲಕೃಷ್ಣ ಗುಡಿಯೊಳಗೆ ನುಗ್ಗಿ ವಿಗ್ರಹವನ್ನ ಭಗ್ನಗೊಳಿಸಿದಂತಹ ವಿಕೃತಿ. ಗುಡಿಯೊಳಗಿದ್ದ ದೇವರ ಪರಿಕರಗಳನ್ನ ಎಸೆದು ಈತ ಎಸ್ಕೇಪ್ ಆಗಿದ್ದಾನೆ. ಒಟ್ಟಾರೆಯಾಗಿ ದೇವಾಲಯಕ್ಕೆ ರಾತ್ರೋರಾತ್ರಿ ನುಗ್ಗಿ ಮಧ್ಯರಾತ್ರಿ ನುಗ್ಗಿ ದೇವರ ಮೂರ್ತಿಯನ್ನ ಈ ವಿಕೃತಿ ಭಗ್ನಗೊಳಿಸಿದ್ದು ಇತಿಹಾಸ ಪ್ರಸಿದ್ಧ ಬಳಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಈತ ಮಧ್ಯರಾತ್ರಿಯಲ್ಲಿ ಥಾರ್ ಕಾರ್ನಲ್ಲಿ ಬಂದು ಕಪ್ಪು ಬಣ್ಣದ ಥಾರ್ ಜೀಪ್ನಲ್ಲಿ ಬಂದಿದ್ದು, ಈ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್, ಯಾರು ಈತ, ಯಾಕಾಗಿ ಈ ರೀತಿಯಾಗಿ ಕೃತ್ಯ ಎಸಗಿದ್ದಾನೆ ಅಂತ ಏನ್ ಕಾರಣ ಗೊತ್ತಾಗ್ತಿದ್ಯಾ? ಈತ ಅಲ್ಲಿ ಸ್ಥಳೀಯ ನಿವಾಸಿ ಅಜಯ್ ಅನ್ನುವಂಥದ್ದು ಗೊತ್ತಾಗಿದೆ. ಬೆಳತಂಗಡಿಯ ಬಳಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಿನ್ನೆ ತಡರಾತ್ರಿ ಅಂದ್ರೆ ಸುಮಾರು ಒಂದು 2 ಗಂಟೆ ವೇಳೆಗೆ ಈತ ಕಪ್ಪು ಬಣ್ಣದ ಕಾರ್ ಜೀಪ್ ನಲ್ಲಿ ಆತ ಬಂದಿರುವಂತ ವ್ಯಕ್ತಿ ಅಜಯ್ ಅನ್ನುವಂತ ನೇರವಾಗಿ ದೇವಸ್ಥಾನದ ಪಕ್ಕದಲ್ಲಿರುವಂತ ಸುಬ್ರಹ್ಮಣ್ಯ ಭಟ್ ಅವರ ಮನೆಗೆ ಬಂದಿದ್ದಾನೆ. ಬಂದು ತುಳುವಿನಲ್ಲಿ ತನ್ನನ್ನು ರಕ್ಷಿಸಿ ಎಂದು ಜೋರಾಗಿ ಕೂಗಾಡಿದ್ದಾನೆ. ಆ ಬಳಿಕ ಮನೆಗೆ ನುಗ್ಗುವಂತ ಪ್ರಯತ್ನ ಮಾಡಿದ್ದಾನೆ. ತಕ್ಷಣಕ್ಕೆ ಅವರು ಅದನ್ನ ವಿರೋಧಿಸಿದ ಸಂದರ್ಭದಲ್ಲಿ ಆತ ಅಲ್ಲಿಂದ ನೇರವಾಗಿ ಪಕ್ಕದಲ್ಲಿದ್ದಂತ ಬಳಂಜ ದೇವಸ್ಥಾನದ ಕೆರೆಗೆ ಹಾರಿದ್ದಾನೆ. ಕೆರೆಯಿಂದ ಹಾರಿದ ಬಳಿಕ ಅಲ್ಲಿಂದ ನೇರವಾಗಿ ಅಲ್ಲಿರುವಂತ ಒಂದು ಕಂಬದ ಮೂಲಕ ಮೇಲೆ ಹತ್ತಿ ಹೋಗಿ ದೇವಸ್ಥಾನದ ಹಂಚನ್ನ ತೆಗೆದಿದ್ದಾನೆ. ಅಲ್ಲಿ ದೇವಸ್ಥಾನದ ವಠಾರದಲ್ಲಿದ್ದಂತ ಕೊಡಮನಿತಾಯ ದೈವದ ಗುಡಿಗೆ ಇಳಿದಿದ್ದಾನೆ ಈ ಅಜಯ್ ಅನ್ನುವಂತ. ಆ ಬಳಿಕ ಅಲ್ಲಿದ್ದಂತ ದೈವದ ಮಂಚದಲ್ಲಿದ್ದಂತ ದೈವದ ಸಾಮಗ್ರಿಗಳನ್ನ ತೆಗೆದು ಹೊರಗೆ ಎಸೆದಿದ್ದಾನೆ. ಜೊತೆಗೆ ಆ ಗುಡಿಯೊಳಗೆ ಗೋಪಾಲಕೃಷ್ಣ ದೇವರ ಗುಡಿಯೊಳಗೂ ನುಗ್ಗಿ ಅಲ್ಲಿನ ದೇವರ ವಿಗ್ರಹನ್ನ ಆತ ಭಗ್ನಗೊಳಿಸಿದ್ದಾನೆ. ಅಲ್ಲಿರುವಂತ ಕೆಲವೊಂದು ಪರಿಕರಗಳನ್ನು ಎಸೆದು ಹೊರಗೆ ಹಾಕಿದ್ದಾನೆ. ಈ ರೀತಿಯಾಗಿ ಆತ ವಿಕೃತಿಯನ್ನ ಮೆರೆದಿದ್ದಾನೆ. ಆ ಬಳಿಕ ಇವತ್ತು ಅಲ್ಲಿನ ದೇವಸ್ಥಾನದ ಅನುವಂಶಕ ಆಡಳಿತ ಮುಖ್ಯಸ್ಥರು ಹೋಗಿ ವೇಣೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಆತ ಸದ್ಯ ಪರಾರಿಯಾಗಿದ್ದಾನೆ. ಆದ್ರೆ ಆತನ ಕಾರನ್ನ ಏನು ಕಾರ್ ಇತ್ತು ಅದನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ವೇಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಆರಂಭಿಸಿರುವಂತದ್ದು, ಆತನ ಹುಡುಕಾಟವನ್ನು ನಡೆಸಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸುಕ್ಪಾಲ್ ಡೀಟೇಲ್ಸ್ಗಾಗಿ.